ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಡ್ಡವಾದ ಉಪಚಾರ ಕಡೆಯಿಂದ ಸ್ವಾಗತ. ಮೊನ್ನೆ ದಿನ ಜೂನ್ 6ರಂದು ನಮ್ಮ KSP ಅವರು ಕೆಎ ಮೂಲಕ ಸುಮಾರು 3,991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಅರ್ಜಿಯನ್ನು ಹೊರಡಿಸಿದ್ದಾರೆ. ಆದ ಕಾರಣ ಈ ಅರ್ಜಿಯನ್ನು ಹೊರಡಿಸಿದರೆ ನೆಕ್ಸ್ಟ್ ಇವರು ತಮ್ಮ ಸಿವಿಲ್ ಪೊಲೀಸ್ ಎಕ್ಸಾಮನ್ನು ಆಗಸ್ಟ್ 2ನೇ ತಾರೀಕಿಗೆ ನಡೆಸತಕ್ಕಂಥ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಕೇವಲ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗಲು ಸುಮಾರು ಇನ್ನೊಂದು 50ರಿಂದ 55 ದಿನ ಉಳಿದಿದೆ. ಆದ ಕಾರಣ ನಾವು ಇಷ್ಟು ದಿನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಸುಮಾರು 10ರಿಂದ 15 ವರ್ಷದ್ದು ಸುಮಾರು 40 ಓಲ್ಡ್ ಕ್ವಶನ್ ಪೇಪರ್ ಇದಾವೆ. ಡೈಲಿ ಒಂದೊಂದು ಕ್ವಶನ್ ಪೇಪರನ್ನು ನಾವು ಕೀ ಆನ್ಸರ್ ವಿತ್ ಚೆಕ್ ಮಾಡ್ಕೊಳ್ತಾ ಹೋಗೋಣ. ಇವತ್ತಿನ ವಿಡಿಯೋದೊಳಗೆ ಸಿವಿಲ್ PC ಕ್ವಶನ್ ಪೇಪರ್ 25/2/2024 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇದ್ದು ಲಾಸ್ಟ್ ನಡೆದ ಎಕ್ಸಾಮ್ ಇದೆ ನೋಡಿ ಸ್ನೇಹಿತರೆ. ಇವತ್ತಿನ ಕ್ಲಾಸ್ ಒಳಗೆ ಈ ಕ್ವಶನ್ ಪೇಪರ್ನ ಚರ್ಚೆ ಮಾಡ್ತಾ ಹೋಗೋಣ. ಮೆಂಟಲ್ ಎಬಿಲಿಟಿ ಕ್ವಶನ್ ಅನ್ನು ಬಿಟ್ಟು ಉಳಿದೆಲ್ಲ ಕ್ವಶನ್ ಕೀ ಆನ್ಸರ್ ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಇದು PSCL ಗೌರ್ಮೆಂಟ್ ವೆಬ್ಸೈಟ್ ಕೀ ಆನ್ಸರ್ KSP ಇದು ಕ್ವಶನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಮೊದಲನೇ ಕ್ವಶನ್, ಭಾರತೀಯ ಸ್ವತಂತ್ರ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ಎ ರೈಟ್ ಆನ್ಸರ್, ಕ್ವಿಟ್ ಇಂಡಿಯಾ ಚಳವಳಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡ್ಗಳನ್ನು ನಡೆಸುತ್ತಿದ್ದರು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋದಾದ್ರೆ, ಕೆಳಗಿನವರಲ್ಲಿ ಯಾರು ಕೆಂಪು ಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆ ಕೈದಿಗಳನ್ನು ರಕ್ಷಿಸಿದರು? ಆಪ್ಷನ್ ಬಿ ಕೈಲಾಸ್ ನಾಥು ಕಡ್ಜು. ಇದರಲ್ಲಿ ಸ್ವಲ್ಪ ಕನ್ನಡ ಲೆಟರ್ಸ್ ಮಿಸ್ಟೇಕ್ ಆಗಿರ್ತವೆ, ಆದ ಕಾರಣ ರೈಟ್ ಸೈಡ್ ಒಳಗೆ ಇಂಗ್ಲೀಷ್ ಲೆಟರ್ಸ್ ಕೊಟ್ಟಿರ್ತಾರೆ, ಅವ್ರು ನೋಡ್ಕೊಳ್ಳಿ. ಕ್ವಶನ್ ನಂಬರ್ 3, ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸ್ಥಾಪಿಸಿದರು? ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ ರೈಟ್ ಆನ್ಸರ್, 3 ಅವರು ಸ್ಥಾಪನೆ ಮಾಡಿದ್ದಾರೆ. ಅಕ್ಟೋಬರ್ 1824ರಲ್ಲಿ ಕಿತ್ತೂರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರನ್ನು ಕೊಂದರು? ಆಪ್ಷನ್ ಎ ಸೈಂಟ್ ಜಾನ್ ಥ್ಯಾಕ್ರೆ. ಕೆಳಗಿನವರಲ್ಲಿ ಯಾರನ್ನು ಕರ್ನಾಟಕದ ಗಾದಿ ಭಗೀರಥ ಎಂದು ಕರೆಯುತ್ತಾರೆ? ಆಪ್ಷನ್ ಡಿ ಗಂಗಾಧರರಾವ್ ಬಾಲಕೃಷ್ಣ ದೇಶಪಾಂಡೆ. ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನಲ್ಲಿ ಜನಿಸಿದರು? ಆಪ್ಷನ್ ಡಿ ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ತಾಲೂಕಿನಲ್ಲಿ ಜನಿಸ್ತಾರೆ. ಮೆಂಟಲ್ ಇದೆ. ಈ ಚಳುವಳಿದ ಚಳವಳಿಯು 23 ಮೂವ್ಮೆಂಟ್ ಅಂತ ಕರೀತಾರೆ. ಕೇಂದ್ರ ಬಿಂದು ಯಾವುದು ಅಂತ ಎಲ್ಲಿ ನಡೆಯುತ್ತಿದ್ದು? ಆಪ್ಷನ್ ಸಿ ತುರುವನೂರು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೀತದೆ. ಈ ಕೆಳಗಿನ ವೈಸರಾಯಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು? ಆಪ್ಷನ್ ಸಿ ಲಾರ್ಡ್ ರಿಪ್ಪನ್. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಯಾರು ಸ್ಥಾಪಿಸಿದರು? ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್. ಯಾವ ಪದವು ಇತರ ಪದಗಳೊಂದಿಗೆ ಸೇರುವುದಿಲ್ಲ? ಆಪ್ಷನ್ ಬಿ ಓನ್ಸ್. ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ಈ ಕೆಳಗಿನ ಯಾವ ಸಹಾಯವಾಣಿಯನ್ನು ರಚಿಸಲಾಗಿದೆ? ಆಪ್ಷನ್ ಬಿ 1930. ನೆನಪಿಟ್ಟುಕೊಳ್ಳಿ. ಅರ್ಥಶಾಸ್ತ್ರದಲ್ಲಿ GDP ಎಂದರೇನು? ಆಪ್ಷನ್ ಬಿ ರೈಟ್ ಆನ್ಸರ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಎಷ್ಟು ಮಹಾರತ್ನ PSU ಗಳಿವೆ? ಅಂದರೆ ಮಹಾರತ್ನ ಬೃಹತ್ ಉದ್ಯಮ ಕೈಗಾರಿಕೆಗಳು. ಅಂದರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟಿದೆ ಪ್ರಸ್ತುತ? 13. ಅಂದರೆ ಇದು 2014ರ ಒಂದು ಕ್ವಶನ್ ಪೇಪರ್ ಆಗಿತ್ತು, ಅವಾಗಿನ ಅಪ್ಡೇಟ್ ಇದು. ಈ ಪ್ರಸ್ತುತ 15ರಿಂದ 16 ಮಹಾರತ್ನ ಕಂಪನಿಗಳಿದ್ದಾವೆ. ಅಪ್ಡೇಟ್ ಮಾಡ್ಕೊಳ್ಳಿ. ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು? ಆಪ್ಷನ್ ಸಿ 2005ರಲ್ಲಿ ಜಾರಿಗೆ ಬರ್ತದೆ. DSLR ಕ್ಯಾಮ್ರಾದಲ್ಲಿ DSLR ಎಂದರೇನು? ಆಪ್ಷನ್ ಬಿ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್. ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅನಿಲೆನ್ಸ್ ಆಫ್ ಕಾಸ್ಟ್ ಬರೆದವರು ಯಾರು? ಆಪ್ಷನ್ ಬಿ ಡಾಕ್ಟರ್ BR ಅಂಬೇಡ್ಕರ್. ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ? ಆಪ್ಷನ್ ಬಿ IRDAI ಹೈದರಾಬಾದ್ನಲ್ಲಿ ಕಂಡುಬರುತ್ತದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ 2024ರ ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೋಪನ್ ಅವರ ಡಬಲ್ಸ್ ಜೊತೆ ಆಟಗಾರ ಯಾರು ಅಂತ ಕೇಳಿದ್ದಾರೆ? ಆಪ್ಷನ್ ಬಿ ಮ್ಯಾಥ್ಯೂ ಎಬ್ಡೆನ್. ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಅಪ್ಡೇಟ್ ಆಗಿರ್ತವೆ. ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಗಳಲ್ಲಿ ಒಂದಾಗಿ ಸೂಚಿಸಲಾದ ರಿನೇ ಪರೀಕ್ಷೆ ಇದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಬಿ ಶ್ರವಣ. ಈ ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನೂ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥೆಯಾಗಿ ಆಯ್ಕೆ ಮಾಡಿಲ್ಲ? ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಭಾರತ ಸಂವಿಧಾನ ಪೀಠಿಕೆಯಲ್ಲಿ ಭಾರತ ಸಂವಿಧಾನವು ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ? ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ ಸ್ನೇಹಿತರೆ, 3 ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿರುವ JN1 ರೂಪಾಂತರವು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಡಿ ಇವುಗಳಲ್ಲಿ ಯಾವುದಲ್ಲ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಕೆಳಗಿನವರಲ್ಲಿ ಯಾವುದು ಮೂಲಭೂತ ಹಕ್ಕು? ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ 3 ಮೂಲಭೂತ ಹಕ್ಕುಗಳೇ ಇವು. ಪ್ರಸ್ತುತ ಭಾರತದಲ್ಲಿ ಇರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು? ಆಪ್ಷನ್ ಸಿ 8 ಇದಾವೆ. ಭಾರತದ ಉಪರಾಷ್ಟ್ರಪತಿ ಯಾರು? ಆಪ್ಷನ್ ಎ ಜಗದೀಪ್ ಧನ್ಕರ್. 2014ರಾಗ ಅವರಿದ್ದರು. ಪ್ರಸ್ತುತ ರಾಧಾಕೃಷ್ಣನ್ ಅವರು ರೀಸೆಂಟ್ ಆಗಿ ಆಯ್ಕೆ ಆಗಿದ್ದಾರೆ. ಕೆಳಗಿನ ನಗರಗಳಲ್ಲಿ ಯಾವುದು ವಿಮಾನ ನಿಲ್ದಾಣವನ್ನು ಹೊಂದಿಲ್ಲ? ಆಪ್ಷನ್ ಸಿ ಹಾಸನ. ಜೌಗು ಪ್ರದೇಶಗಳು ಮತ್ತು ಅವುಗಳಿರುವ ಜಿಲ್ಲೆಯನ್ನು ಪರಿಗಣಿಸಿ ಸರಿಯಾದನ್ನು ಆರಿಸಿ. ಆಪ್ಷನ್ ಸಿ ಅಗನಾಚಿನಿ ಗದಗ. ಇದು ಅಗನಾಚಿನಿ ಗದಗಲ್ಲಿ ಬರಲ್ಲ, ಉತ್ತರ ಕನ್ನಡದಲ್ಲಿ ಬರ್ತದೆ, ಕಾರವಾರದಲ್ಲಿ. ತೈಲ ಸಂಸ್ಕರಣಾಗಾರವು ಈ ಕೆಳಗಿನ ಯಾವ ನಗರದಲ್ಲಿದೆ? ಆಪ್ಷನ್ ಬಿ ಮಂಗಳೂರು. ಧೋಬಿಗಳು, ಕ್ಷೌರಿಕರು ಮತ್ತು ಚಮ್ಮಾರರು ಭಾರತದ ಆರ್ಥಿಕತೆಯ ಯಾವ ವಲಯದಲ್ಲಿ ಇವರು ಬರ್ತಾರೆ ಅಂತ ಕೇಳಿದ್ದಾರೆ? ಆಪ್ಷನ್ ಸಿ ಸೂಸೈ ವಲಯ, ಶಿವ ವಲಯದಲ್ಲಿ ಬರ್ತಾರೆ. ಆಂಗ್ ಸಾನ್ ಸೂಕಿ ಯಾವ ದೇಶದ ಮಾಜಿ ನಾಯಕಿಯಾಗಿದ್ದರು? ಆಪ್ಷನ್ ಬಿ ಮಯನ್ಮಾರ್. ಕೆಳಗಿನವುಗಳಲ್ಲಿ ಯಾವುದು ಸಮಭಾಜಕ ವೃತ್ತಕ್ಕೆ ಹತ್ತಿರದಲ್ಲಿದೆ ಅಂತ ಕೇಳಿದ್ದಾರೆ? ಆಪ್ಷನ್ ಸಿ ಮಾರಿಸಿಯಸ್ ನೋಡಿ ಸ್ನೇಹಿತರೆ. ಈ ಕೆಳಗಿನ ಯಾವ ಏಜೆನ್ಸಿಯು ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ? ಆಪ್ಷನ್ ಡಿ ಇವುಗಳಲ್ಲಿ ಯಾವುದಲ್ಲ. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ರಾಷ್ಟ್ರೀಯ ಜಲಮಾರ್ಗವಲ್ಲ? ಆಪ್ಷನ್ ಡಿ ಹೇಮಾವತಿ.
ಕೆಳಗಿನವುಗಳಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅನ್ನು ಹೊಂದಿಲ್ಲ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. 3 ಜಿಐ ಟ್ಯಾಗ್ ಹೊಂದಿದ್ದಾವೆ. ತಪ್ಪಾಗಿರುವುದನ್ನು ಆರಿಸಿ. ಆಪ್ಷನ್ ಡಿ ಸಾಕ್ಷಿಮಲ್ಲಪುರು ಕೃಷಿಗೆ ಸಂಬಂಧಪಟ್ಟಿದ್ದ ಆದ ಕಾರಣ ರಾಂಗ್ ಆಗಿದೆ. ವಿಮಾನಗಳು ಸಾಮಾನ್ಯವಾಗಿ ಯಾವುದರಲ್ಲಿ ಪ್ರಯಾಣಿಸುತ್ತವೆ? ಆಪ್ಷನ್ ಡಿ ಸ್ಟ್ರಾಟೋಸ್ಫಿಯರ್. ಡ್ಯಾಶ್ ಸರೋವರವು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. ಆಪ್ಷನ್ ಸಿ ಚಿಲ್ಕಾ ಸರೋವರ ಒಡಿಸ್ಸಾದಲ್ಲಿ ಕಂಡುಬರುತ್ತದೆ. ಸೌರವ್ಯೂಹದಲ್ಲಿ ಇತರೆ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಲ್ಲಿ ಇರುತ್ತದೆ? ಆಪ್ಷನ್ ಸಿ ಯುರೇನಸ್. ತಪ್ಪಾಗಿರುವುದನ್ನು ಆರಿಸಿ. ಇದರಲ್ಲಿ ಆಪ್ಷನ್ ಸಿ ರೈಟ್ ಆನ್ಸರ್. ICAI ಪರೀಕ್ಷೆ ಚಾರ್ಟೆಡ್ ಅಕೌಂಟ್ಗೆ ಸಂಬಂಧಪಟ್ಟಿದ್ದಲ್ಲ ಸ್ನೇಹಿತರೆ. ಸರಿಯಾದದ್ದನ್ನು ಆರಿಸಿ. ಆಪ್ಷನ್ ಡಿ ರೈಟ್ ಆನ್ಸರ್. ಇದರಲ್ಲಿ ಜನವರಿ 30 ಹುತಾತ್ಮರ ದಿನ ಅಂತ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಕೆಳಗಿನವುಗಳಲ್ಲಿ ಯಾವುದನ್ನು ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂಶವಲ್ಲ? ಆಪ್ಷನ್ ಡಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ. ಹಲ್ವಾ ಸಮಾರಂಭವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಹಣಕಾಸು ಸಚಿವಾಲಯ. ಪ್ರತಿ ವರ್ಷ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಬಜೆಟ್ ಮಂಡನೆ ಮಾಡ್ತಾರಲ್ಲ, ಆ ತಿಂಗಳು ಅಲ್ಲಿ ಹಲ್ವಾ ಬಜೆಟ್ ಮಾಡ್ಕೊಂಡು ಬಂದಿರ್ತಾರೆ ಅವರು. ಸರಿಯಾದದನ್ನು ಆರಿಸಿ. ಆಪ್ಷನ್ ಡಿ ರೈಟ್ ಆನ್ಸರ್. ಮಲಕ್ಕಾ ಜಲಸಂಧಿ ಮಲೇಷಿಯಾ ಮತ್ತು ಇಂಡೋನೇಷ್ಯಾದಲ್ಲಿ ಕಂಡುಬರ್ತದೆ. ಸರಿಯಾದದನ್ನು ಆರಿಸಿ. ಆಪ್ಷನ್ ಎ ರೈಟ್ ಆನ್ಸರ್. ತಾಳಗಳು ದ್ರಾವಿಡ ನಾಗರ ಮತ್ತು ವೈಸರ ಇವುಗಳು ದೇವಾಲಯದ ವಾಸ್ತುಶಿಲ್ಪಿ ಶೈಲಿಯಾಗಿರುತ್ತದೆ. ಆಪ್ಷನ್ ಎ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳು? ಆಪ್ಷನ್ ಡಿ ಇವುಗಳು ಎಲ್ಲವೂ ರೈಟ್ ಆನ್ಸರ್ ಇದಾವೆ. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಆಪ್ಷನ್ ಎ ಅರಾವಳಿ ಬೆಟ್ಟಗಳು. ಅತಿ ಹೆಚ್ಚಾಗಿ ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರ್ತವೆ ಮತ್ತು ಅರಾವಳಿ ಬೆಟ್ಟಗಳ ಸಾಲಿ ಅತಿ ಎತ್ತರ ಶಿಖರ ಯಾವುದಪ್ಪ ಅಂದ್ರೆ ಗುರು ಶಿಖರ ಅಂತ ಬರ್ತದೆ. ನಮ್ಮ ರಾಷ್ಟ್ರಧ್ವಜದ ಚಕ್ರದಲ್ಲಿ ಎಷ್ಟು ಚಕ್ರದ ಕೀಲುಗಳಿವೆ? ಆಪ್ಷನ್ ಬಿ ರೈಟ್ ಆನ್ಸರ್. 24 ಇದಾವೆ. ಹಿಪೋಕ್ರೆಟಿಕ್ ಪ್ರಮಾಣವು ಯಾವ ವೃತ್ತಿಯವರಿಗೆ ಸಂಬಂಧಿಸಿದೆ? ಆಪ್ಷನ್ ಸಿ ವೈದ್ಯರು. ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಸಿ ಸಾಮಾಜಿಕ ಜವಾಬ್ದಾರಿ. TKDL ಅಂದರೆ ಡಿಜಿಟಲ್ ಗ್ರಂಥಾಲಯ. ಕೆಳಗಿನವಲ್ಲಿ ಯಾವುದು ಯುನೈಟೆಡ್ ನೇಷನ್ನೊಂದಿಗೆ ಕೆಲಸ ಮಾಡುವ ಒಂದು ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ? ಆಪ್ಷನ್ ಬಿ ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ತಪ್ಪಾಗಿರುವುದನ್ನು ಆರಿಸಿ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದಲ್ಲ. 3 ರೈಟ್ ಇದಾವೆ. ಈ ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯವಾಕ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ? ಆಪ್ಷನ್ ಬಿ ರಾಷ್ಟ್ರೀಯ ಸಾಮಾಜಿಕ ಸೇವೆ. ನಾನಲ್ಲ ಆದರೆ ನೀವು. ಭಾರತ್ ಸ್ಟೇಜ್ 2, 3, 4 ಮತ್ತು 6 ಇವುಗಳು ಯಾವ ಮಾನದಂಡಗಳು ಅಂತ ಕೇಳಿದಾರೆ? ಕಾರ್ಬನ್ ಹೊರಸೂಸುವಿಕೆ ಮಾನದಂಡಗಳು. ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ? ಉತ್ತರ ಪ್ರದೇಶ. ಆಪ್ಷನ್ ಎ ರೈಟ್ ಆನ್ಸರ್. ವೈರಸ್ ಎನ್ನುವುದು ಆಪ್ಷನ್ ಬಿ ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್ ಆಗಿರುತ್ತದೆ. ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗ ಅಂತರವನ್ನು ಹೊಂದಿದೆ? ಆಪ್ಷನ್ ಎ ಅತಿಗೆಂಪು ಕಿರಣಗಳು. ವೃತ್ತಾಕಾರದ ರಂಧ್ರವಿರುವ ಲೋಹದ ಹಳೆಯನ್ನು ಬಿಸಿ ಮಾಡಲಾಗುತ್ತದೆ, ಆಗ ಆ ರಂಧ್ರ ಏನಾಗ್ತದೆ ಅಂದ್ರೆ ಆಪ್ಷನ್ ಎ ದೊಡ್ಡದಾಗ್ತದೆ. ಕಿತ್ತಳೆ ಯಾವುದರ ಮಿಶ್ರಲೋಹವಾಗಿದೆ? ಆಪ್ಷನ್ ಸಿ ತಾಮ್ರ ಮತ್ತು ಸತು. ಬೇಕಿಂಗ್ ಸೋಡಾ ಎಂದರೆ? ಆಪ್ಷನ್ ಬಿ ರೈಟ್ ಆನ್ಸರ್. ಸೋಡಿಯಂ ಬೈಕಾರ್ಬೋನೇಟ್. ಥೆಲೇಸಿಮಿಯಾ ಎಂಬ ಅಣುವಿಷಯ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ಆಪ್ಷನ್ ಎ ರಕ್ತ. ಟಾರ್ ಎಂದರೇನು? ಆಪ್ಷನ್ ಬಿ ರೈಟ್ ಆನ್ಸರ್. VPN ಸೇವೆಗಳನ್ನು ಒದಗಿಸುವ ಒಂದು ಅಪ್ಲಿಕೇಶನ್ ಆಗಿರ್ತದೆ. MS ವಿಂಡೋಸ್ನಲ್ಲಿ ಫೈಲ್ ಅಥವಾ ಫೋಲ್ಡರ್ ಅನ್ನು ಮರು ಹೆಸರಿಸಲು ಬಳಸುವ ಫಂಕ್ಷನ್ ಕೀ ಯಾವುದು? ಆಪ್ಷನ್ ಡಿ F2 ಫಂಕ್ಷನ್ ಕೀ. ಬೆಳಕು ಹೊರಸೂಸುವ ಡಯೋಡ್ ಯಾವುದನ್ನು ಪರಿವರ್ತಿಸುತ್ತದೆ? ಆಪ್ಷನ್ ಬಿ ರೈಟ್ ಆನ್ಸರ್. ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯನ್ನು ಪರಿವರ್ತಿಸುತ್ತದೆ. ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನು? ಆಪ್ಷನ್ ಬಿ ಇಂಜೆನ್ಯೂಟಿ. ಚಂದ್ರಯಾನ 3ಗೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ನ ಹೆಸರುಗಳನ್ನು ಕ್ರಮವಾಗಿ ಏನಂತ ಕೇಳಿದರೆ? ಆಪ್ಷನ್ ಎ ವಿಕ್ರಮ್ ಮತ್ತು ಪ್ರಜ್ಞಾನ್. ಸರ್ CV ರಾಮನ್ ಅವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು? ಆಪ್ಷನ್ ಬಿ ಬೆಳಕು ಹರಡುವಿಕೆ ಮೇಲಿನ ಕೆಲಸಕ್ಕಾಗಿ ಅಂದರೆ ಬೆಳಕಿನ ಚದುರುವಿಕೆ. ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಭೂಮಿಗೆ ಹೋಲಿಸಿದರೆ ಚಂದ್ರ ಮೇಲೆ ಭೌತಿಕ ವಸ್ತುವಿನ ದ್ರವ್ಯರಾಶಿ ಏನಾಗಿರ್ತದೆ? ಆಪ್ಷನ್ ಡಿ ಹಾಗೇ ಇರ್ತದೆ. ಕೆಳಗಿನಲ್ಲಿ ಯಾವ ರಾಜ್ಯ ತನ್ನ ವಿಧಾನ ಪರಿಷತ್ತನ್ನು ಹೊಂದಿಲ್ಲ? ಆಪ್ಷನ್ ಡಿ ರೈಟ್ ಆನ್ಸರ್. ಮಧ್ಯಪ್ರದೇಶ. ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರಾಗಿರ್ತಾರೆ? ಆಪ್ಷನ್ ಬಿ ಹೌಸ್ ಆಫ್ ಪೀಪಲ್. ಭಾರತೀಯ ಸ್ವತಂತ್ರ ಕಾಯ್ದೆಯ ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನು ಯಾವಾಗ ಪಡೆಯಿತು? ಆಪ್ಷನ್ ಎ ರೈಟ್ ಆನ್ಸರ್. ಜುಲೈ 1947. ರಾಜನೀತಿ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಲೇಖನಗಳಲ್ಲಿ ಹೆಸರಿಸಲಾಗಿದೆ? ಸಂವಿಧಾನದ ಭಾಗ 4ರಲ್ಲಿ ವಿಧಿ 36ರಿಂದ 51. ಆಪ್ಷನ್ ಸಿ ರೈಟ್ ಆನ್ಸರ್. ಸುಪ್ರೀಂ ಕೋರ್ಟ್ ಅನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯಡಿಯಲ್ಲಿ ಬರ್ತದೆ? ಆಪ್ಷನ್ ಬಿ ಸಂವಿಧಾನ ವಿಧಿ 143. ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇದೆ? ಆಪ್ಷನ್ ಬಿ ಸಂಸತ್ತು, ಪಾರ್ಲಿಮೆಂಟ್. ಸಂವಿಧಾನದ 371ನೇ ವಿಧಿಯು ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸುತ್ತದೆ? ಆಪ್ಷನ್ ಬಿ ನಾಗಾಲ್ಯಾಂಡ್ ರಾಜ್ಯ. ಗೌಪ್ಯತೆ ಹಕ್ಕು ಯಾವ ಲೇಖನದಲ್ಲಿದೆ? ಆಪ್ಷನ್ ಸಿ 21 ವಿಧಿ 21. ಮತದಾನ ಹಕ್ಕು ಚಲಾಯಿಸುವ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯ ಮೂಲಕ ಇಳಿಸಲಾಯಿತು? ಸಂವಿಧಾನದ 61ನೇ ತಿದ್ದುಪಡಿ 1989 ಇದನ್ನು ಮಾಡ್ತಾರೆ ನೋಡಿ. ಆಪ್ಷನ್ ಸಿ ರೈಟ್ ಆನ್ಸರ್. ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು? ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು. ಸಂವಿಧಾನದ ಯಾವ ಪರಿಚ್ಛೇದವನ್ನು ಗ್ರಾಮಸಭೆಗೆ ಒದಗಿಸಲಾಗಿದೆ? ವಿಧಿ 243A. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ? ಆಪ್ಷನ್ ಎ ರೈಟ್ ಆನ್ಸರ್. ವಿಧಿ 131. ಭಾರತೀಯ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಈ ಕೆಳಗಿನಲ್ಲಿ ಯಾರು ಪ್ರೀ ಇಂಡಿಯನ್ ಲಿಸನ್ ಎಂಬ ಸೈನ್ಯವನ್ನು ಬೆಳೆಸಿದರು? ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್. ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವೈಸರಾಯ ಯಾರಾಗಿದ್ದರು? ಆಪ್ಷನ್ ಬಿ ಲಾರ್ಡ್ ರೀಡಿಂಗ್. ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು? ಆಪ್ಷನ್ ಬಿ ಪಂಡಿತ್ ಜವಾಹರ್ಲಾಲ್ ನೆಹರು. ಈ ಕೆಳಗಿನ ಚಳವಳಿಯಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಧ್ಯಗಾಮಿ ಮತ್ತು ಉಗ್ರಗಾಮಿಗಳ ಹೊರಹೊಮ್ಮುವಿಕೆಯು ಕಾರಣವಾಯಿತು? ಆಪ್ಷನ್ ಎ ರೈಟ್ ಆನ್ಸರ್. ಸ್ವದೇಶಿ ಚಳವಳಿ.